ತಮಗೆಲ್ಲ 5/5/2026 ಇದೇ ಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರಭಾರ ಕುಲಪತಿಗಳಾಗಿ ಕಾನೂನು ಬಾಹಿರವಾಗಿ ನೇಮಕಗೊಂಡಿರತಕ್ಕಂಥದ್ದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ತಮ್ಮ ಮೂಲಕ ರಾಜ್ಯ ಸರ್ಕಾರ ಮತ್ತು ಘನತೆಯುತ ರಾಜ್ಯಪಾಲರ ಗಮನವನ್ನು ನಾನು ಸೆಳೆದಿದ್ದೆ. ಆ ಸಂಬಂಧ ಸರ್ಕಾರ 2 ತನಿಖಾ ಆದೇಶಗಳನ್ನು ಮಾಡಿದೆ. ಅದರಲ್ಲಿ ಈಗಾಗಲೇ ಒಂದು ತನಿಖೆಯನ್ನು ಮಾಡಿದ್ದಾರೆ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರು. ಮತ್ತೊಂದು ತನಿಖೆಗೆ ಸಮಗ್ರವಾದಂಥ ತನಿಖೆಗೆ ಮತ್ತೊಂದು ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ 10 ದಿನಗಳ ಒಳಗಡೆ ಕೊಡಬೇಕು ಅಂತ ಹೇಳಿದ್ದಾರೆ. ಆ ತನಿಖೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಆದರೆ ತಮ್ಮ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸಲಾಗಿ ಸರ್ಕಾರ ಇದರ ಬಗ್ಗೆ ಸಮಗ್ರವಾಗಿ ಪ್ರಾಥಮಿಕ ತನಿಖೆ ಮಾಡಲಿಕ್ಕೆ 2 ಆದೇಶಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಸ್ವಾಗತಿಸ್ತೇನೆ. ಮತ್ತೆ ಒಂದು ಪ್ರಮುಖವಾದ ವಿಚಾರ ಅಂತ ಅಂದರೆ, ಇವತ್ತು ಲೋಕಭವನದ ಅಧಿಕಾರಿಗಳು ಡೀನ್ ಜ್ಯೇಷ್ಠತಾ ಪಟ್ಟಿ ಕೇಳ್ತಾರೆ. ಆ ಜ್ಯೇಷ್ಠತಾ ಪಟ್ಟಿನ ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಸಚಿವರು 13/3/2026 ರಾಜಭವನಕ್ಕೆ ಕಳಿಸ್ಕೊಡ್ತಾರೆ. ಯಾವ ರೀತಿ ಡೀನ್ಗಳ ಜ್ಯೇಷ್ಠತೆ ಇದೆ ಇಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿದು ಅಂತ. ಅದನ್ನು 13/3/2026 ಕಳಿಸ್ಕೊಟ್ಟಿದ್ದಾರೆ. ಅದನ್ನು 2ನೇ ಪ್ಯಾರದಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೇನೆ. ಆ ಪತ್ರನೂ ಕೂಡ ಅಡಕನ ಲಗತ್ತಿಸಿದ್ದೇನೆ, ಆ ಡೀನ್ ಜ್ಯೇಷ್ಠತಾ ಪಟ್ಟಿನ. ಮತ್ತು 3ನೇ ಪ್ಯಾರದಲ್ಲಿ ಪ್ರೊಫೆಸರ್ ಶಿವಚಿತ್ತಪ್ಪ ಅವರು ಪ್ರಭಾರ ಕುಲಪತಿಗಳು ನೇಮಕ ಹೇಗಾಯಿತು ಅನ್ನೋದರ ಬಗ್ಗೆ ಇಡಿಯಿಂದ ಹಿಂದೆ ಇದ್ದಂಥ ಕುಲಪತಿಗಳಾದ ಪುಟ್ಟರಾಜು ಅವರು ಏನು ರಾಜಭವನಕ್ಕೆ ಪತ್ರ ಬರೆದಿದ್ದರೋ ಅದೆಲ್ಲವನ್ನು ಕೂಡ ಸೇರಿಸಿ ಇಡಿಯವರು ರಾಜಭವನಕ್ಕೆ 13/5/2026 ರಾಜಭವನದ ಗಮನಕ್ಕೆ ತಂದಿದ್ದಾರೆ. ಜ್ಯೇಷ್ಠತಾ ಪಟ್ಟಿ ಈ ರೀತಿ ಇದೆ, ಆದರೆ ಪ್ರಭಾರ ಕುಲಪತಿಗಳ ನೇಮಕಾತಿ ತಪ್ಪಾಗಿದೆ ಅಂತಕ್ಕಂಥದ್ದನ್ನು ರಾಜಭವನದ ಗಮನಕ್ಕೆ 13/5/2026 ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯವರು ರಾಜಭವನಕ್ಕೆ ಪತ್ರ ಬರೆದಿದ್ದಾರೆ. ಮತ್ತು 4ನೇ ಪ್ಯಾರದಲ್ಲಿ ನಿಕಟಪೂರ್ವ ಕುಲಪತಿಗಳಾದಂಥ ಪ್ರೊಫೆಸರ್ ಪುಟ್ಟರಾಜು ಅವರು ಗವರ್ನರ ಸ್ಪೆಷಲ್ ಆಫೀಸರ್ಗೆ, ಸ್ಪೆಷಲ್ ಸೆಕ್ರೆಟರಿ ಅವ್ರಿಗೆ 9/10/2024 ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ವಾಸ್ತವಾಂಶವನ್ನು ಮರೆಮಾಚಿ ಸುಳ್ಳು ಪತ್ರ ಬರೀತಾರೆ. ಅದನ್ನು ನಿಮಗೆ ಅಡಕ 3ರಲ್ಲಿ ಕೊಟ್ಟಿದ್ದೇನೆ ನಾನು. ಏನಂತ ಬರೀತಾರೆ, ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿನೇ ಇಲ್ಲ, ಅದಕ್ಕೆ ನಾನು ಡೀನ್ಗಳ ನೇಮಕ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಡೀನ್ಗಳನ್ನ ನೇಮಕ ಮಾಡೋಕ್ಕಾಗಲಿಲ್ಲ, ಅದಕ್ಕೊಂದು ಕಮಿಟಿ ಮಾಡಿದ್ದೆ, ಆ ಕಮಿಟಿಯವರು ಕೂಡ ನನಗೆ ಪಟ್ಟಿ ಕೊಡಲಿಲ್ಲ, ಅದಕ್ಕೆ ಇಲ್ಲಿರ್ತಕ್ಕಂಥ ಸೀನಿಯರ್ ಆಫೀಸರ್ಗಳು ಅಂದರೆ ನಾವು ಮಾತ್ರ, ನಾನೊಬ್ಬರು ಕುಲಪತಿಯಾಗಿ, ಒಬ್ಬರು ರಿಜಿಸ್ಟ್ರಾರ್ ಆಗಿ, ಒಬ್ಬರು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗಿ, ಒಬ್ಬರು CDC ಡೈರೆಕ್ಟ್ರು ಪ್ರೊಫೆಸರ್ ಶಿವಚಪ್ನವರು ಒಬ್ಬರು ಅವರೇ ಅಂತ. ಇಲ್ಲಿ ಅವ್ರ ಪತ್ರದಲ್ಲೇ ಹೇಳ್ತಾರೆ ಒಬ್ಬರು ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ ಅಂತ. ಇದ್ರೂ 11 ಜನ ಪರ್ಮನೆಂಟ್ ಪ್ರಾಧ್ಯಾಪಕರು ಅಷ್ಟೊತ್ತಿಗೆ ಮಂಡ್ಯ ಯೂನಿವರ್ಸಿಟಿಗೆ ಕೊಟ್ಟಿರ್ತದೆ ಸರ್ಕಾರ 2022 ಅವರನ್ನು ಇಲ್ಲೇ ಕೆಲಸ ಮಾಡಬೇಕು ಅಂತ. ಅವರಿದ್ದರೂ ಕೂಡ ನಮ್ಮಲ್ಲಿ ಯಾರೂ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ ಅಂತ ಡೀನ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆ 11 ಜನ ಪ್ರೊಫೆಸರ್ ಪಟ್ಟಿನಲ್ಲೇ ಪ್ರೊಫೆಸರ್ ಶಿವಚಿತ್ತಪ್ಪನವ್ರ ಹೆಸರನ್ನ ಅವರು
CDC ಡೈರೆಕ್ಟರ್ ಕೆಲಸ ಮಾಡ್ತಾರೆ, ಇವರು ಭಾಳ ಸೀನಿಯರು ಅಂತೇಳಿ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಕೂಡ ನಿಮಗೆ ನಾನು ಇಲ್ಲಿ ಅಡಕದಲ್ಲಿ ಹಾಕಿದ್ದೇನೆ. ಮತ್ತು ಇಡಿ ಉನ್ನತ ಶಿಕ್ಷಣ ಇಲಾಖೆ ಯಾರು ಜ್ಯೇಷ್ಠತಾ ಪಟ್ಟಿ ಹೇಗಿದೆ ಅಂತಕ್ಕಂಥದ್ದನ್ನು ರಾಜಭವನಕ್ಕೆ ಬರೆದಿದ್ದಾರೆ. ಅದರಲ್ಲಿ ಪ್ರೊಫೆಸರ್ ಶಿವಚಿತ್ತಪ್ಪನವರು ಜ್ಯೇಷ್ಠತಾ ಪಟ್ಟಿನಲ್ಲಿ 6ನೇವರು ಅಂತಕ್ಕಂಥದ್ದನ್ನು ಕೂಡ ರಾಜಭವನ ಗಮನಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಈಗಾಗಲೇ ತಂದಿದೆ. ಇಷ್ಟಾದರೂ ಕೂಡ ಇದುವರೆಗೂ ನಾನು ತಮ್ಮ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ನಾನು ಸುಮಾರು 6 ಪತ್ರಗಳನ್ನು ರಾಜಭವನಕ್ಕೆ ಅಧಿಕಾರಿಗಳಿಗೆ ಮತ್ತು ಘನತೆವೆತ್ತ ರಾಜ್ಯಪಾಲರಿಗೆ 6 ಪತ್ರ ಬರೀತೀನಿ. ಕುಲಸಚಿವರು ಕೊಟ್ಟಿರ್ತಕ್ಕಂಥ ಜ್ಯೇಷ್ಠತೆ ಪಟ್ಟಿ ಮತ್ತು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಹಾಕಿರ್ತಕ್ಕಂಥ ಪತ್ರ, ಈ ಜ್ಯೇಷ್ಠತೆ ಬಗ್ಗೆ ಈ ಎಲ್ಲ ಸಂಗತಿ, ಮತ್ತು ಹಿಂದೆ ಇದ್ದಂಥ ಪ್ರೊಫೆಸರ್ ಪುಟ್ಟರಾಜು ಅವರು ಏನು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಪತ್ರವನ್ನು ಲಗಸಿ 5 ಪತ್ರ ಬರಿತೀನಿ. ಯಾವ ರೀತಿ ಬರಿತೀನಿ 5 ಪತ್ರನ ಅಂತ ಹೇಳಿದ್ರೆ, ರಾಜ್ಯಪಾಲರ ಹೆಸರಿಗೆ ಬರಿತೀನಿ 5 ಪತ್ರನ ರಾಜ್ಯಪಾಲರ ಹೆಸರಿಗೆ ನಾನು ಬರಿತೀನಿ. ಮತ್ತು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಹೆಸರಿಗೂ 1 ಪತ್ರ ಬರಿತೀನಿ. ಇಲ್ಲಿ ನಾನು ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ದಕ್ಕೆ ಅಕ್ನಾಲಜ್ಮೆಂಟು ನನಗೆ ವಾಪಸ್ ಬಂದಿದೆ. ಇಷ್ಟೆಲ್ಲ ಆದರೂ ಕೂಡ ರಾಜಭವನದಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಈ ದಿನದವರೆಗೂ ಕೂಡ ಯಾವುದೇ ವಿಧವಾದಂಥ ಮಾಹಿತಿಯನ್ನು ನನಗೆ ಕೊಟ್ಟಿಲ್ಲ ಅಥವಾ ಕ್ರಮವನ್ನು ಕೂಡ ವಹಿಸಿಲ್ಲ. ಮಾಹಿತಿನೂ ಕೊಟ್ಟಿಲ್ಲ, ಕ್ರಮನೂ ವಹಿಸಿಲ್ಲ. ಆದರೆ ನನ್ನ 5ನೇ ಪತ್ರನ ಅಡಕದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ನಾನು 5ನೇ ಪತ್ರ ಏನು ಬರೆದೆ ಘನತೆವೆತ್ತ ರಾಜ್ಯಪಾಲರಿಗೆ, ಅದರಲ್ಲಿ ಪೂರ್ಣ ವಿವರ ಕೊಟ್ಟಿದ್ದೇನೆ. ಅದರಲ್ಲಿ ಏನು ಹೇಳಿದ್ದೇನೆ, ನೀವೇನಾದರೂ ಈ ನನ್ನ ಪತ್ರಗಳಿಗೆ ಕೂಡಲೇ ಉತ್ತರಿಸದೇ ಇದ್ದರೆ ಅಥವಾ ಕ್ರಮ ಕೈಗೊಳ್ಳದೇ ಇದ್ದರೆ ನಾನು ರಾಷ್ಟ್ರಪತಿಗಳಿಗೆ ಲೋಕಭವನದ ಈ ಕೆಟ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ರಾಷ್ಟ್ರಪತಿಗಳಿಗೆ ನಾನು ದೂರು ಸಲ್ಲಿಸ್ತೇನೆ ಮತ್ತು ಮೀಡಿಯಾ ಮುಂದೆ, ಪತ್ರಿಕೆಗಳ ಮುಂದೆ ನಿಮ್ಮ ಕಚೇರಿಯ ಕಾರ್ಯವೈಖರಿಯನ್ನು, ಕೆಟ್ಟ ಅಧಿಕಾರಿಗಳ ಕಾರ್ಯವೈಖರಿಗಳನ್ನು ನಾನು ಬಹಿರಂಗಪಡಿಸ್ತೇನೆ ಅಂಥೇಳಿ ನನ್ನ 5ನೇ ಪತ್ರದಲ್ಲಿ 8/6/2026 ಬರೆದಿರ್ತಕ್ಕಂಥ ಪತ್ರನೂ ಕೂಡ ನಾನು ಅಡಕದಲ್ಲಿ ಹಾಕಿದ್ದೀನಿ. ಇಷ್ಟೆಲ್ಲ ಮಾಡಿದರೂ ಕೂಡ ಲೋಕಭವನದಿಂದ ಯಾವುದೇ ಒಂದು ನಿರ್ಧಾರನ ಕೈಗೊಳ್ಳಲಿಲ್ಲ ಅಥವಾ ನನಗೊಂದು ಮಾಹಿತಿನೂ ಕೂಡ ಕೊಡಲಿಲ್ಲ. ಈಗ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡೋದೇನೆಂದರೆ, ಕೂಡಲೇ ರಾಜ್ಯಪಾಲರನ್ನ ನಾನು ಇವತ್ತು ತಮ್ಮನ್ನು ಭೇಟಿ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಈ ಸಂದರ್ಭದಲ್ಲಿ, ಈ ವಿಷಯ ಸಂಬಂಧ ಅಂಥೇಳಿ ನಾನು ಅವ್ರಿಗೆ ಮೇಲ್ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ.